ಗೀತಾ ಮಹಾತ್ಮೆ. ಸರ್ವಭೂತೇಷು ಯೇನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಭಗವದ್ಗೀತೆಯ ಈ 18ನೇ ಅಧ್ಯಾಯದ 20ನೇ ಶ್ಲೋಕವು ಸಾತ್ವಿಕ ಜ್ಞಾನದ ಸ್ವರೂಪವನ್ನು ವಿವರಿಸುತ್ತದೆ. ಏಕಂ ಭಾವಂ ಎಂದು ಹೇಳುವ ಮೂಲಕ ಎಲ್ಲ ಜೀವಿಗಳಲ್ಲಿ ಒಂದೇ ಆತ್ಮದ ಚೈತನ್ಯವನ್ನು ಕಾಣುವ ಜ್ಞಾನವನ್ನು ಇದು ಸೂಚಿಸುತ್ತದೆ. ಈ ಜ್ಞಾನವು ಜಗತ್ತಿನ ವೈವಿಧ್ಯದ ಮಾಯೆಯನ್ನು ಮೀರಿ ಏಕತ್ವದ ಸತ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಅವ್ಯಯಂ ಎಂದರೆ ಶಾಶ್ವತವಾದ, ಬದಲಾಗದ, ನಾಶವಿಲ್ಲದ ಸತ್ಯ. ಅದ್ವೈತದಲ್ಲಿ ಇದು ಬ್ರಹ್ಮನ ಸ್ವರೂಪವನ್ನು ಸೂಚಿಸುತ್ತದೆ. ಇದು ಕಾಲ, ದೇಶ, ಕಾರಣಗಳಿಗೆ ಪರಿಮಿತವಾಗದೆ ಎಂದೆಂದಿಗೂ ಶುದ್ಧವಾಗಿರುತ್ತದೆ. ಈ ಶಾಶ್ವತ ಸತ್ಯವನ್ನು ಎಲ್ಲ ಜೀವಿಗಳಲ್ಲಿ ಕಾಣುವುದೇ ಸಾತ್ವಿಕ ಜ್ಞಾನ. ಅವಿಭಕ್ತಂ ವಿಭಕ್ತೇಷು ಈ ಪದಗಳು ಅದ್ವೈತದ ಮೂಲತತ್ವವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜಗತ್ತಿನಲ್ಲಿ ಜೀವಿಗಳು, ದೇಹಗಳು, ಮನಸ್ಸುಗಳು ಮತ್ತು ವಸ್ತುಗಳು ಭಿನ್ನವಾಗಿ ಕಾಣುತ್ತವೆ. ಆದರೆ ಸಾತ್ವಿಕ ಜ್ಞಾನವು ಈ ಭಿನ್ನತೆಯ ಮಾಯೆಯನ್ನು ಭೇದಿಸಿ ಎಲ್ಲದರಲ್ಲೂ ಒಂದೇ ಆತ್ಮತತ್ವವನ್ನು ಗುರುತಿಸುತ್ತದೆ. ಇದು ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯದ ಸಾರವನ್ನು ಪ್ರತಿಧ್ವನಿಸುತ್ತದೆ. ಸಾತ್ವಿಕ ಜ್ಞಾನವು ಮನಸ್ಸನ್ನು ಶುದ್ಧಗೊಳಿಸಿ ಮಾಯೆಯ ಪರದೆಯನ್ನು ತೆಗೆದು ಆತ್ಮದ ಏಕತ್ವವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಮೋಕ್ಷದ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಜಗತ್ತಿನ ಭಿನ್ನತೆಯು ಕೇವಲ ಮಾಯೆಯಿಂದ ಕೂಡಿದ್ದು ವಾಸ್ತವದಲ್ಲಿ ಎಲ್ಲವೂ ಒಂದೇ ಪರಮ ಸತ್ಯವಾಗಿದೆ. ಈ ಜ್ಞಾನವನ್ನು ಅರಿತವನು ಸಾತ್ವಿಕ ಜ್ಞಾನಿಯಾಗುತ್ತಾನೆ ಮತ್ತು ಇದು ಆತನನ್ನು ಸಂಸಾರದಿಂದ ಮುಕ್ತಿಗೊಳಿಸುತ್ತದೆ. ಈ ಜ್ಞಾನವು ಎಲ್ಲರ ಮೇಲೆ ಸಮಾನವಾದ ಕರುಣೆ ಮತ್ತು ಪ್ರೀತಿಯನ್ನು ಬೆಳೆಸುತ್ತದೆ. ಮನಸ್ಸು ಶಾಂತಿಯನ್ನು ಪಡೆಯುತ್ತದೆ. ಜಗತ್ತಿನ ವೈವಿಧ್ಯತೆಯ ಮಧ್ಯೆಯೂ ಏಕತ್ವವನ್ನು ಕಾಣುವ ಜ್ಞಾನವೇ ಸಾತ್ವಿಕ ಜ್ಞಾನ. ಇದು ಆತ್ಮಜ್ಞಾನದ ಮಾರ್ಗವನ್ನು ತೋರಿಸುವುದರ ಜೊತೆಗೆ ಜೀವನದಲ್ಲಿ ಶಾಂತಿ, ಸಮಾನತೆ, ಕರುಣೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಹರಿ ಓಂ.